ಭೂಮಿಕಾ ಗೌತಮ್ ಮನೆಗೆ ಬಂದ್ಮೇಲೆ ಶಕುಂತಲಾ ಆಟ ನಡೀತಿಲ್ಲ. ಜಯದೇವ್ ಶಕುಂತಲಾ ಸೇರ್ಕೊಂಡು ದಿವಾನ್ ಸಾಮ್ರಾಜ್ಯವನ್ನ ಬೀಳಿಸಲು ಏನೇನೋ ತಂತ್ರ ರೂಪಿಸ್ತಾ ಬರ್ತಿದ್ದಾರೆ. ಆದ್ರೆ ಭೂಮಿಕಾ ಇದಕ್ಕೆ ಅಡ್ಡಿ ಆಗ್ತಿದ್ದಾಳೆ. ಇದರ ನಡುವೆ ಭೂಮಿಕಾ ಗುಡ್ ನ್ಯೂಸ್ ಕೊಟ್ಟಿದ್ದಾಳೆ. ಭೂಮಿಕಾ ತಾಯಿ ಆಗ್ತಿರೋ ವಿಚಾರವನ್ನ ಅಜ್ಜಿ ಮುಂದೆ ಹೇಳ್ಕೊಂಡಿದ್ದಾಳೆ. ಭೂಮಿಕಾ ತಾಯಿ ಆಗ್ತಿರೋ ಸುದ್ದಿ ತಿಳಿತಿದ್ದಂತೆ ಆ ಮಗುಗೆ ಆಪತ್ತು ಕಾದಿದೆ ಅನ್ನೋ ಸೂಚನೆಯೂ ಸಿಕ್ಕಿದೆ. ಅಷ್ಟೇ ಅಲ್ಲ, ಶಕುಂತಲಾ ಗೌತಮ್ ಮಲತಾಯಿ ಅಲ್ವಾ, ಶಕುಂತಲಾ ಹಿನ್ನೆಲೆ ಏನು ಅನ್ನೋ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಿದೆ. ಅಷ್ಟಕ್ಕೂ ಆಗಿದ್ದೇನು, ಸೀರಿಯಲ್ ನಲ್ಲಿ ಏನೇನು ಟ್ವಿಸ್ಟ್ ಕಾದಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಮೃತಧಾರೆ ಸೀರಿಯಲ್ ಈಗ ಹೊಸ ತಿರುವು ಪಡ್ಕೊಳ್ತಿದೆ. ದಿವಾನ್ ಕುಟುಂಬದ ನೆಮ್ಮದಿ ಹಾಳು ಮಾಡಬೇಕು, ಇಡೀ ಆಸ್ತಿಗೆ ತಾನೇ ಒಡತಿಯಾಗಬೇಕು ಅಂತ ಶಕುಂತಲಾ ಏನೇನೋ ಪ್ಲಾನ್ ಮಾಡ್ತಿದ್ದಾಳೆ. ಇದಕ್ಕೆ ಆಕೆಯ ಅಣ್ಣ ಮಗ ಕೂಡ ಸಾಥ್ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಗೌತಮ್ನ ಸೋಲಿಸಲು ಶಕುಂತಲಾ ಹಾಗೂ ಜಯದೇವ್ ರಾಜೇಂದ್ರ ಭೂಪತಿ ಜೊತೆಗೆ ಕೈ ಜೋಡಿಸಿದ್ರು. ಇನ್ನೇನು ಗೌತಮ್ ಚೇರ್ಮನ್ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋಷ್ಟರಲ್ಲಿ ಭೂಮಿಕಾ ಬಂದು ಕುತಂತ್ರಿಗಳ ಪ್ಲಾನ್ ಉಲ್ಟಾ ಮಾಡಿದ್ಲು. ಭೂಮಿಕಾ ಸುಧಾಳನ್ನ ಕರ್ಕೊಂಡು ಬಂದು ಗೌತಮ್ನ ಬಚಾವ್ ಮಾಡಿದ್ಲು. ಎಲ್ಲರೂ ಈಗ ಕಂಪನಿ ಉಳಿಸಿಕೊಂಡ ಸಂಭ್ರಮದಲ್ಲಿ ತೇಲಾಡ್ತಿದ್ದಾರೆ. ಈ ಹೊತ್ತಲ್ಲೇ ಭೂಮಿಕಾ ಗುಡ್ ನ್ಯೂಸ್ ಕೊಟ್ಟಿದ್ದಾಳೆ. ಇದರಿಂದ ಸಂಭ್ರಮ ಡಬಲ್ ಆಗಿದೆ. ಗೌತಮ್ ಭೂಮಿಕಾ ಮದ್ವೆ ತುಂಬಾ ಲೇಟ್ ಆಗಿ ಆಗಿತ್ತು. ಇಬ್ಬರಿಗೂ ತುಂಬಾ ಏಜ್ ಆಗಿದೆ. ಹೀಗಾಗಿ ಭೂಮಿಕಾ ತಾಯಿ ಆಗೋದು ಸ್ವಲ್ಪ ಕಷ್ಟ ಇದೆ ಅಂತ ವೈದ್ಯರು ಕೂಡ ಹೇಳಿದ್ರು. ಆದ್ರೆ ಭೂಮಿಕಾ ಮಾತ್ರ ಮಗುವಿಗಾಗಿ ಹಂಬಲಿಸ್ತಿದ್ಲು. ಇನ್ನು ಗೌತಮ್ಗೂ ಮಕ್ಕಳಂದ್ರೆ ಪಂಚಪ್ರಾಣ. ಹೀಗಾಗಿ ಮಕ್ಕಳಾಗ್ಲಿಲ್ಲ ಅಂತ ಇಬ್ರು ಕೊರಗ್ತಿದ್ರು. ಆದ್ರೀಗ ಭೂಮಿಕಾ ತಾಯಿ ಆಗ್ತಿದ್ದಾಳೆ. ಇದರ ಪ್ರೋಮೋವನ್ನ ಜೀ ಕನ್ನಡ ವಾಹಿನಿ ರಿಲೀಸ್ ಮಾಡಿದೆ. ಭೂಮಿಕಾ ಒಡಲಲ್ಲಿ ಹೊಸ ಕನಸು ಚಿಗುರಿದೆ ಎಂಬ ಟೈಟಲ್ ನೀಡಿ ಪ್ರೋಮೋ ರಿಲೀಸ್ ಮಾಡಲಾಗಿದೆ. ಪ್ರೋಮೋದಲ್ಲಿ ಭೂಮಿಕಾ ಗೌತಮ್ಗೆ ಕಾಫಿ ಕೊಟ್ಟಿದ್ದಾಳೆ. ಆಗ ಇದೇನು ಇಷ್ಟು ಸ್ವೀಟ್ ಮಾಡಿದ್ದೀರಾ ಅಂತ ಕೇಳುವಾಗ ಭೂಮಿಕಾ ವಾಮಿಟ್ ಮಾಡ್ಕೊಂಡಿದ್ದಾಳೆ. ಅದಾದ ಬಳಿಕ ನಿಮ್ಗೆ ಬೆಲ್ಲದ ಕಾಫಿ ಮಾಡ್ಕೊಂಡು ಬರ್ತೇನೆ ಅಂತ ಭೂಮಿಕಾ ಹೊರಟಿದ್ದಾಳೆ. ನಾಚಿಕೊಂಡು ಬರ್ತಿದ್ದ ಭೂಮಿಕಾಳನ್ನ ನೋಡಿ ಅಜ್ಜಿ ಕೇಳಿದ್ದಾರೆ. ಆಗ ಭೂಮಿಕಾ ನಾನು ವಾಮಿಟ್ ಮಾಡ್ಕೊಂಡೆ ಅಂತ ಹೇಳಿದ್ದಾಳೆ. ಭೂಮಿಕಾ ಮಾತು ಕೇಳಿದ ಅಜ್ಜಿ ಇದು ಅದೇ, ಅನುಮಾನವೇ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೀಗ ಈ ಮಾತನ್ನ ಶಕುಂತಲಾ ಅಣ್ಣ ಲಕ್ಷ್ಮೀಕಾಂತ್ ಕೇಳಿಸ್ಕೊಂಡಿದ್ದಾನೆ. ಇದೀಗ ಲಕ್ಷ್ಮೀಕಾಂತ್ ಶಕುಂತಲಾಗೆ ಈ ವಿಚಾರವನ್ನ ಹೇಳ್ತಾನೆ. ಆಕೆಗೆ ಈ ವಿಚಾರ ಗೊತ್ತಾದ್ರೆ ಮಗು ಹುಟ್ಟೋದೆ ಡೌಟ್ ಅಂತ ಪ್ರೋಮೋ ನೋಡಿದ ವೀಕ್ಷಕರು ಹೇಳ್ತಿದ್ದಾರೆ. ಇದೀಗ ಸೀರಿಯಲ್ ಫ್ಯಾನ್ಸ್ ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಭೂಮಿಕಾ 99% ತಾಯಿ ಆಗಿದ್ದಾಳೆ. ಇದನ್ನು ಕೂಡ ಕನಸಿನ ತರ ತೋರಿಸೋದಿಲ್ಲ ಅಂತ ಕಾಣಿಸುತ್ತೆ. ಭೂಮಿಕಾ ತಾಯಿ ಆದ್ರೆ ಆ ಮಗುವಿಗೆ ಎಲ್ಲ ಆಸ್ತಿ ಸೇರುತ್ತೆ ಅನ್ನೋದು ಶಕುಂತಲಾ ಪ್ಲಾನ್. ಗೌತಮ್ಗೆ ತಾನು ತಂದೆ ಆಗಿದ್ದೀನಿ ಅನ್ನುವ ವಿಷಯ ಗೊತ್ತಾದ್ರೆ ಅವನು ಕುಣಿದು ಕುಪ್ಪಳಿಸ್ತಾನೆ. ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಭೂಮಿ ಮಗುಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗ ಲಕ್ಷ್ಮೀಕಾಂತ್ಗೆ ಭೂಮಿಕಾ ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗಿದೆ. ಈ ವಿಷಯ ಶಕುಂತಲಾಗೆ ಗೊತ್ತಾದ್ರೆ ಕಷ್ಟ ಇದೆ. ಶಕುಂತಲಾ ಆ ಮಗುಗೆ ಅಪಾಯ ತರಬಹುದು. ಇನ್ನೊಂದಷ್ಟು ದಿನ ಈ ಸ್ಟೋರಿನ ರಬ್ಬರ್ ತರ ಎಳಿಬಹುದು ಅಂತ ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ಶಕುಂತಲಾ ರಹಸ್ಯ ಒಂದೊಂದಾಗಿ ರಿವೀಲ್ ಆಗ್ತಿದೆ. ಆಕೆ ಯಾರು, ಆಕೆಯ ಹಿನ್ನೆಲೆ ಏನು ಅಂತ ಹಂತ ಹಂತವಾಗಿ ತೋರಿಸಲಾಗ್ತಿದೆ. ಸುಧಾ ಹಾಗೂ ಆಕೆಯ ತಾಯನ್ನ ಗೌತಮ್ನಿಂದ ದೂರ ಮಾಡಿದ್ದು ಆಕೆ ಅಂತ ಗೊತ್ತಾಗಿತ್ತು. ಇದೀಗ ಗೌತಮ್ ತಂದೆ ಹಾಗೂ ಶಕುಂತಲಾಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಿದೆ. ಗೌತಮ್ ಚೇರ್ಮನ್ ಸ್ಥಾನ ಗಟ್ಟಿಯಾಗ್ತಿದ್ದಂತೆ ಜಯದೇವ್ ಆಕ್ರೋಶದ ಮಾತುಗಳನ್ನಾಡಿದ್ದಾನೆ. ತಮ್ಮ ಈ ಸ್ಥಿತಿಗೆ ತಂದೆಯೇ ಕಾರಣ. ಅವನನ್ನ ಹೇಗೆ ನೀನು ಮದುವೆ ಆದೆ? ನೋಡಲು ದೊಡ್ಡ ಮನೆ, ದಿವಾನ್ ಕುಟುಂಬ, ಆದ್ರೆ ನಾವೆಲ್ಲ ಗುಲಾಮರಂತೆ ಬದುಕ್ತಿದ್ದೇವೆ. ನಮ್ಮ ಇಂದಿನ ಈ ದಯನೀಯ ಸ್ಥಿತಿಗೆ ನಿನ್ನ ಗಂಡನೇ ಕಾರಣ. ನಮ್ಗಾಗ್ತಿರೋ ಅನ್ಯಾಯ ಯಾರಿಗೂ ಕಾಣಿಸ್ತಿಲ್ಲ. ಯಾವ ಸೌಭಾಗ್ಯಕ್ಕೆ ನಮ್ಮನ್ನ ಹುಟ್ಟಿಸ್ಬೇಕಿತ್ತು? ನಮ್ಮನ್ನ ಹುಟ್ಟಿಸಿದ ಅಪ್ಪ ನಿನ್ನ ಗಂಡ ಒಬ್ಬ ನಾಲಾಯಕ್. ಎಲ್ಲ ಆಸ್ತಿಯನ್ನ ಅವರಿಬ್ಬರ ಹೆಸರಿಗೆ ಬರೆದ್ರೆ ನಾವೇನು ಮಾಡ್ಬೇಕು ಅಂತ ಜಯದೇವ್ ಪ್ರಶ್ನೆ ಮಾಡಿದ್ದಾನೆ. ಇದೀಗ ಜಯದೇವ್ ಮಾತು ಕೇಳಿದ ವೀಕ್ಷಕರು ದಿವಾನ್ ತಂದೆ 2 ಮದುವೆ ಆಗಿದ್ರೆ ಶಕುಂತಲಾ ಮತ್ತು ಆಕೆಯ 4 ಮಕ್ಕಳಿಗೂ ಆಸ್ತಿ ಕೊಡ್ಬೇಕಿತ್ತು. ಆದ್ರೆ ಇಲ್ಲಿ ಎಲ್ಲವೂ ಗೌತಮ್ ಮತ್ತು ಸುಧಾ ಹೆಸರಿನಲ್ಲಿದೆ. ಹಾಗಾದ್ರೆ ಶಕುಂತಲಾ ಮಲತಾಯಿ ಅಲ್ವಾ? ದಿವಾನ್ ಕುಟುಂಬಕ್ಕೂ ಶಕುಂತಲಾಗೂ ಲಿಂಕ್ ಏನು? ಹಾಗಾದ್ರೆ ಶಕುಂತಲಾ ಗಂಡ ಯಾರು ಎಂಬಿತ್ಯಾದಿ ಪ್ರಶ್ನೆಗಳು ವೀಕ್ಷಕರನ್ನ ಕಾಡ್ತಿದೆ. ಇದೀಗ ಶಕುಂತಲಾ ಯಾರು ಎಂಬ ಪ್ರಶ್ನೆಯನ್ನ ಮುನ್ನೆಲೆಗೆ ತರೋ ಸುಳಿವನ್ನ ನಿರ್ದೇಶಕರು ನೀಡಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಭೂಮಿಕಾ ತಾಯಿ ಆಗಿರೋದು ನಿಜ ಅನ್ಸುತ್ತಾ ಅಥವಾ ಈ ಸ್ಟೋರಿಗೆ ಬೇರೆ ಏನಾದ್ರೂ ಟ್ವಿಸ್ಟ್ ಸಿಗ್ಬೋದಾ? ಶಕುಂತಲಾ ರಹಸ್ಯ ತೆರೆದುಕೊಳ್ಳುತ್ತಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.